ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಇವತ್ತಿನ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೊಸಬ್ರು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಾನು ಹಾಕಿರುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರಬೇಕು ಅಂತ ಇದ್ದರೆ ಪಕ್ಕದಲ್ಲಿರೋ ಆಲ್ ಬನ್ನೋ ಬಟನನ್ನು ಕೂಡ ಪ್ರೆಸ್ ಮಾಡಿ. ಜಾಸ್ತಿ ಏನು ನಾನು ತಲೆ ತಿನ್ಲಿಕ್ಕೆ ಹೋಗಲ್ಲ, ಟಾಪಿಕ್ ಬಗ್ಗೆ ಬರ್ತೀನಿ. ಸರ್ವೇ ಸಾಮಾನ್ಯ ಎಲ್ಲರಿಗೂ ಸಮಸ್ಯೆ ಇರುವುದು ಹಣಕಾಸಿನ ಸಮಸ್ಯೆ. ಸೊ ಇವತ್ತು ನಮ್ಮ ಟಾಪಿಕ್ ಹಣದ ಅಧಿಪತಿ ಯಾರು? ನಮ್ಮ ಲಕ್ಷ್ಮೀ ದೇವಿ. ಸೊ ಇವತ್ತು ನಮ್ಮ ಲಕ್ಷ್ಮೀ ದೇವಿ ಯಾವ ರೀತಿ ನಮಗೆ ಒಲಿತಾಳೆ, ಹಾಗೆ ಯಾವ ರೀತಿ ನಾವು ಮಂತ್ರವನ್ನು ಹೇಳಿ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದು, ಅದನ್ನು ಇವತ್ತಿನ ನನ್ನ ಟಾಪಿಕಲ್ಲಿ ತಿಳಿಸ್ತಾ ಇದ್ದೀನಿ. ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ. ಸೊ ಎಲ್ಲಿ ಕೂಡ ಸ್ಕಿಪ್ ಮಾಡ್ದಾಗೆ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಶುಕ್ರವಾರ ಈ ಮಂತ್ರವನ್ನು ಜಪಿಸಿದರೆ ಹಣದ ಸಮಸ್ಯೆ ಎಂದಿಗೂ ಬರುವುದಿಲ್ಲ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯು ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾನೆ. ಶುಕ್ರವಾರ ನಾವು ಯಾವ ಲಕ್ಷ್ಮಿ ಮಂತ್ರವನ್ನು ಜಪಿಸಬೇಕು? ಶುಕ್ರವಾರ ಲಕ್ಷ್ಮಿ ಮಂತ್ರವನ್ನು ಜಪಿಸುವುದರ ಪ್ರಯೋಜನವೇನು ನೋಡಿ. ಹಿಂದೂ ಧರ್ಮದಲ್ಲಿ ಶುಕ್ರವಾರವನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆರಾಧನೆಗೆ ಸಮರ್ಪಿತವಾದ ದಿನವಾಗಿದೆ. ಶುಕ್ರವಾರದಂದು ಆಕೆಗಾಗಿ ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸುವ ಸಂಪ್ರದಾಯವಿದೆ. ಈ ವ್ರತದ ಪುಣ್ಯವು ಸಂತೋಷ, ಅದೃಷ್ಟ ಮತ್ತು ಆದಾಯವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಶಾಸ್ತ್ರದ ಪ್ರಕಾರ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿದ್ದರೆ ಅದರ ನಿವಾರಣೆಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ತಾಯಿ ಲಕ್ಷ್ಮಿ ಒಂದು ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಇದರಿಂದಾಗಿ ಜೀವನದಲ್ಲಿ ಸಂತೋಷ ಮತ್ತು ದುಃಖದ ಸಂಯೋಜನೆ ಇರುತ್ತದೆ. ಪ್ರತಿ ದುಃಖವನ್ನು ತಡೆ ಹಾಕಲು ಒಬ್ಬರು ಲಕ್ಷ್ಮೀ ದೇವಿಯನ್ನು ನಿಯಮಿತವಾಗಿ ಪೂಜಿಸಬೇಕು. ನೀವು ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮತ್ತು ಅದರಿಂದ ಮುಕ್ತಿ ದೊರೆಯಲು ಬಯಸುತ್ತಿದ್ದರೆ ಕನಿಷ್ಠ 16 ಶುಕ್ರವಾರಗಳ ಕಾಲ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ವ್ರತವನ್ನು ತೆಗೆದುಕೊಳ್ಳಬೇಕು. ಅಲ್ಲದೆ ಶುಕ್ರವಾರದಂದು ಸ್ನಾನ ಮತ್ತು ಧ್ಯಾನ ನಂತರ ಲಕ್ಷ್ಮೀ ದೇವಿಯನ್ನು ವಿಧಿವತ್ತವಾಗಿ ಪೂಜಿಸಿ. ಇದಲ್ಲದೆ ಪೂಜೆಯ ಸಮಯದಲ್ಲಿ ಖಂಡಿತವಾಗಿಯೂ ಈ ಮಂತ್ರವನ್ನು ಜಪಿಸಿ. ಈ ಮಂತ್ರಗಳನ್ನು ಜಪಿಸುವುದರಿಂದ ಅವಳು ಬೇಗ ಸಂತೋಷಗೊಳ್ಳುತ್ತಾಳೆ ಮತ್ತು ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಶುಕ್ರವಾರದ ಲಕ್ಷ್ಮೀ ಪೂಜೆ ಮಂತ್ರ. ಯಾ ರಕ್ತ ಭುಜಂಗವಾಸಿನಿ ವಿಲಾಸಿನಿ ಚಂಡಾಸುರ ತೇಜಸ್ವಿನಿ. ಯಾ ರಕ್ತ ರುಧಿರಾಂಬರ ಹರಿಯಾಸಖಿ ಶ್ರೀ ಮನೋಲಾದಿನಿ. ಯಾ ರತ್ನಾಕರ ಮಂದಾತ್ಮಕ ಘಟಿತ ವಿಷ್ಣುಸ್ವರ ದೇಹಿನಿ. ಸ ಮ ಪಾತು ಮನೋರಮ ಭಗವತಿ ಲಕ್ಷ್ಮೇಶ ಪದ್ಮಾವತಿ. ಓಂ ಶ್ರೀಂ ಹೀಂ ಕ್ಲೀಂ ತ್ರಿಭುವನ ಮಹಾಲಕ್ಷ್ಮಿ. ಅಸ್ಮಕ ದಾರಿದ್ರ್ಯಾಯ ನಾಶಾಯ ಪ್ರಚುರ ಧನು ದೇಹಿ ದೇಹಿ ಕ್ಲೀಂ ಈಂ ಶ್ರೀಂ ಓಂ. ಓಂ ಶ್ರೀ ಲಕ್ಷ್ಮೀ ಚ ಧೀಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಓಂ ಸರ್ವಬಾಧ ವಿನಿಮುಕ್ತೋ ಧನಾಧ್ಯಾನ ಸುತ ಮುಕ್ತಿ. ಮನುಷ್ಯೋ ಮದ್ಮಸಾಧನ ಭವಿಷ್ಯತಿ ನ ಸಂಶಯಂ. ಓಂ ಓಂ ಶ್ರೀಂ ಹೀಂ ಶ್ರೀಂ ಕಮಲೆ ಕಮಲಾಯ ಪ್ರಸಿದ್ಧ ಪ್ರಸಿದ್ಧ. ಓಂ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮೇಯ ನಮಃ. ಓಂ ಹೀಂ ಕೌಂ ಶ್ರೀಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಶ್ರೀಂ ಕೌಂ ಶ್ರೀಂ ಲಕ್ಷ್ಮೀ ದೇವಾಯ ನಮಃ. ಓಂ ಯಕ್ಷಾಯ ಕುಬೇರಾಯ ವೈಷ್ಣವಾಯ ಧನಧ್ಯಾನಾಧಿಪತಿಯೇ. ಧನಧ್ಯಾನ ಸಮೃದ್ಧಿಯ ಮೀ ದೇಹಿ ದಾಪೈ ಸ್ವಾಹ.
ಓಂ ಹೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮಿ ಮಹಾಗೃಹೆ ಧನಃ ಪೂರಯ ಪೂರಯ ಚಿಂತಯೇ ದೂರಯ ದೂರಯ ಸ್ವಾಹ ಓಂ ಶ್ರೀಂ ಹೀಂ ಕ್ಲೀಂ ಐಂ ಸೌಂ ಓಂ ಓಂ ಇಮಕುಂದ ಋಣ ಲಾಭಂ ದೈತ್ಯಾನಂ ಪರಮಗುರು ಸರ್ವಶಾಸ್ತ್ರ ಪ್ರಕಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರವಾರದಿಂದ ಈ ಲಕ್ಷ್ಮಿ ಮಂತ್ರವನ್ನು ಜಪಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗುವುದಿಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ, ನನಗೆ ತಿಳಿದಷ್ಟು ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ನನ್ನ ಬ್ಲಾಗ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರಿಗೂ ಈ ಬ್ಲಾಗಲ್ಲಿ ಶೇರ್ ಮಾಡಿ. ಅವ್ರಿಗೂ ಸಹ ಹಣದ ಸಮಸ್ಯೆ ಇದ್ದರೆ ಅವ್ರಿಗೆ ಈ ಬ್ಲಾಗ್ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಬ್ಲಾಗಲ್ಲಿ ನಾನು ಸಿಗ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಕೀಪ್ ಸಪೋರ್ಟ್, ಕೀಪ್ ಸ್ಮೈಲ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.